ತತ್ಸಮ ತದ್ಭವಗಳು. ತತ್ಸಮ ಸಂಸ್ಕೃತದಿಂದ ವ್ಯತ್ಯಾಸ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳಿಗೆ ತತ್ಸಮಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ರವಿ, ಗಿರಿ, ಲಿಪಿ, ಸೂರ್ಯ, ಮಧು, ಕಮಲ, ಶಯನ, ಶ್ರುತಿ, ರಾಮ, ಭೀಮ, ಸೋಮ, ಚಂದ್ರ, ಕರ್ತೃ, ಶತ್ರು, ರವಿ, ಕಾವ್ಯ, ಮಥ, ಭುವನ ಇತ್ಯಾದಿ. ಇವುಗಳೆಲ್ಲವೂ ಸಹ ಸಂಸ್ಕೃತದಿಂದ ಯಾವುದೇ ರೀತಿ ವ್ಯತ್ಯಾಸ ಹೊಂದದೆ ಕನ್ನಡದಲ್ಲಿ ಉಪಯೋಗಿಸಲ್ಪಡುವ ಪದಗಳಾಗಿವೆ. ಈಗ ತದ್ಭವಗಳ ಬಗ್ಗೆ ತಿಳಿಯೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುತ್ತವೆ ಅಥವಾ ಪೂರ್ಣ ಪ್ರಮಾಣದ ವ್ಯತ್ಯಾಸಗಳನ್ನು ಹೊಂದಿರುತ್ತವೆ. ಇಂತಹ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಬಾವಿ, ವೀಣೆ, ದನಿ, ಮಾಲೆ, ಸೀತೆ, ಪಕ್ಕ, ಚಿತ್ತಾರ, ನಿದ್ದೆ, ಸ್ಫಟಿಕ, ಅಜ್ಜ, ಬಂಜೆ ಇತ್ಯಾದಿ. ಇವೆಲ್ಲವೂ ಸಹ ತದ್ಭವ ಶಬ್ದಗಳಾಗಿವೆ. ಈಗ ನಾವು ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿ ಕನ್ನಡಕ್ಕೆ ಬಂದಿರುವ ಸಂಸ್ಕೃತ ಶಬ್ದಗಳ ಬಗ್ಗೆ ತಿಳಿಯೋಣ. ಅವುಗಳು ತತ್ಸಮ ತದ್ಭವಗಳಾಗಿರುತ್ತವೆ. ನದಿ, ನದಿ, ಮಾಲಾ, ಮಾಲೆ, ಶಾಲಾ, ಶಾಲೆ, ಅಭಿಲಾಷ, ಅಭಿಲಾಷೆ, ರಾಜನ್, ರಾಜ, ಯಶಸ್, ಯಶಸ್ಸು, ಮನಸ್, ಮನಸ್ಸು, ಯಾತ್ರಾ, ಯಾತ್ರೆ, ಆಶಾ, ಆಸೆ, ಕಂಥ, ಕಂಥೆ, ವಾಪಿ, ಬಾವಿ, ಸಂಸ್ಥಾ, ಸಂತೆ, ಚಿತ್ರ, ಚಿತ್ತಾರ, ನಿದ್ರಾ, ನಿದ್ದೆ, ಸ್ಫಟಿಕ, ಪಟಿಕ, ಕ್ಷೀರ, ಕೀರ, ಆತ್ಮನ್, ಆತ್ಮ, ಕರ್ತೃ, ಕರ್ತ, ಶಿರಸ್, ಶಿರಸ್ಸು, ಜಗತ್, ಜಗತ್ತು, ವಿಪತ್, ವಿಪತ್ತು, ಯೋಗಿನ್, ಜೋಗಿ, ಚತುರ, ಚದುರ, ಕಬಾಳ, ಕವಳ, ಶ್ರೀ, ಸಿರಿ, ಕರ್ತರಿ, ಕತ್ತರಿ, ಪಕ್ಷ, ಪಕ್ಕ, ಯಾಮ, ಜಾವ, ಮಾತೃ, ಮಾತೆ, ಮಹತ್, ಮಹತ್ತು, ರೇಖಾ, ರೇಖೆ, ಸಂಸ್ಥಾ, ಸಂಸ್ಥೆ, ಉಮಾ, ಉಮೆ, ವಧು, ವಧು, ಪ್ರಶ್ನ, ಪ್ರಶ್ನೆ, ಯುವನ್, ಯುವ, ಮಾತೃ, ಮಾತೆ, ಪಿತೃ, ಪಿತ, ಬ್ರಹ್ಮನ್, ಬ್ರಹ್ಮ, ದಾಮನ್, ಧಾಮ, ಆಕಾಶ, ಆಗಸ, ಪಶು, ಹಸು, ದಿಶಾ, ದಿಸೆ ಅಥವಾ ದೆಸೆ, ಭಾಷಾ, ಭಾಷೆ, ಯತಿ, ಜತಿ, ಸಂಧ್ಯಾ, ಸಂಜೆ, ಕಾರ್ಯ, ಕಬ್ಜ, ಮಲ್ಲಿಕಾ, ಮಲ್ಲಿಗೆ, ತಟ, ತಡ, ಸೂಚಿ, ಸೂಜಿ, ಅಟವಿ, ಅಡವಿ, ದೀಪಿಕಾ, ದೀವಿಗೆ, ಮುಖ, ಮೊಗ, ಇಚ್ಛಾ, ಇಚ್ಛೆ, ಗ್ರಂಥಿ, ಗಂಟು, ಮಠ, ಮಡ, ಗಾತೆ, ಗಾಹೆ, ವೈಶಾಖ, ಬೇಸಿಗೆ, ಪಿಪ್ಪಲಿ, ಹಿಪ್ಪಲಿ, ಕಬಳ, ಕವಳ, ರಕ್ಷಾ, ರಕ್ಕೆ, ಭ್ರಮರ, ಬವರ, ವಸಂತ, ಬಸಂತ, ವೀಣಾ, ವೀಣೆ, ಹಂಸ, ಅಂಚೆ, ಪ್ರಯಾಣ, ಪಯಣ, ಚರ್ಮ, ಸಮ್ಮ, ಆಶ್ಚರ್ಯ, ಅಚ್ಚರಿ, ತ್ರಿವಳಿ, ತಿವಳಿ, ಶರ್ಕರ,
ಸಕ್ಕರೆ. ಶ್ರವಣ ಸವಣ. ಕಾವ್ಯ ಕಬ್ಜ. ರಾಕ್ಷಸ ರಕ್ಕಸ. ರತ್ನ ರನ್ನ. ಸ್ವರ್ಗ ಸಗ್ಗ. ಸರ್ವ ಸಬ್ಬ. ಋಷಭ ಬಸವ. ಅಕ್ಷರ ಅಕ್ಕರ. ಮೃಗ ಮಿಗ. ವಲ್ಲಿ ಬಳ್ಳಿ. ಸ್ಮಶಾನ ಮಸಣ. ಗಹನ ಗಾನ. ಜೀರಿಕಾ ಜೀರಿಗೆ. ದಾಳಿಮ ದಾಳಿಂಬೆ. ಚತುಷ್ಮ ಚೌತ. ಈ ರೀತಿ ತತ್ಸಮ ತದ್ಭವಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.